ನಮಸ್ಕಾರ. ಈ ದಿನ ನಾನು ಡಾಕ್ಟರ್ ರಮೇಶ್ ಅಂತ ಮಾತಾಡ್ತಿರೋದು, ಮಕ್ಕಳಲ್ಲಿ ಸರ್ಜಿಕಲ್ ಸ್ಪೆಷಲಿಸ್ಟು. ಈ ದಿನ ಸಿಂಪಲಾಗಿ ತೊಗೊಳ್ತಿರೋದು ಯಾವುದಂತ ಟಾಪಿಕ್ಕು, ನಿಮಗೆ ವಿಷಯ ತೊಗೊಳ್ತಿರೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಂದರೆ ಮೂತ್ರದಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು. ಎಲ್ಲರಿಗೂ ಭಯ ಆಗುತ್ತೆ ಅಲ್ವಾ? ಎಷ್ಟು ವರ್ಷದ ಮಕ್ಳು ಏನು ಮಾಡ್ತಾರೆ, ಉಚ್ಚೆ ಮಾಡಿದಾಗ ಉರಿತಾರೆ, ಸ್ವಲ್ಪ ಮಗುಗೆ ತೊಂದರೆ ಇರುತ್ತೆ, ಅಲ್ಲೆಲ್ಲೋ ಸ್ವಲ್ಪ ಬೆಳ್ಳಗೆ ಬರುತ್ತೆ, ಸ್ವಲ್ಪ ವಾಸನೆ ಬಂದಂಗೆ ಅನಿಸುತ್ತೆ, ತಕ್ಷಣ ಮಕ್ಕಳಿಗೆ ನಿಮಗೆ ಟೆನ್ಷನ್ ಆಗುತ್ತೆ. ಅದು ಪರ್ಟಿಕ್ಯುಲರ್ ಯೂರಿನಲ್ಲಿ ಇನ್ಫೆಕ್ಷನ್ ಬಂದರೆ ನಮ್ಗೆ ಎಲ್ಲರಿಗೂ ಭಯ ಆಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಹೇಳಿದಂಥ ಸಿಂಪಲ್ ಆಗಿರೋಂಥದ್ದು 4-5 ವಿಷಯಗಳು ಹೇಳ್ತೀನಿ. ಅದರಿಂದ ನಿಮಗೆ ಆ ಯೂರಿನ್ ಇನ್ಫೆಕ್ಷನ್ದು ತೀವ್ರತೆ ಮತ್ತು ಅದಕ್ಕೆ ಹೇಗೆ ನೋಡ್ಕೋಬೇಕಾಗುತ್ತೆ, ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅನ್ನೋದಕ್ಕೆ ಸ್ವಲ್ಪ ಮಾಹಿತಿಗಳು ಸಿಗುತ್ತೆ. ಮೊದಲನೇದು, ಯೂರಿನ್ ಇನ್ಫೆಕ್ಷನ್ ಅಂದರೆ ನಾವು 2 ಥರ ನೋಡ್ತೀವಿ. ಒಂದು ಸಿಂಪಲ್, ಒಂದು ಕಾಂಪ್ಲಿಕೇಟೆಡ್. ಅಂದರೆ ಸಿಂಪಲ್ ಆಗಿ ಅಂದರೆ ಬ್ಲ್ಯಾಡ್ರಿಂದ ಕೆಳಗೆ, ಅಂದರೆ ಮೂತ್ರಪಿಂಡ ಕೋಶ ಇದೆಯಲ್ಲ ಅಲ್ಲಿಂದ ಮತ್ತು ಯೂರಿನ್ ಆಗೋಂಥ ಅಂಗಗಳಲ್ಲಿ ಬರೋಂಥ ಇನ್ಫೆಕ್ಷನ್ಗೆ ನಾವು ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಸಿಸ್ಟೈಟಿಸ್ ಆ್ಯಂಡ್ ಯೂರಿಥ್ರೈಟಿಸ್. ಇಂಥ ಮಕ್ಳಿಗೆ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ, ಆಯಿತಾ? ಆದರೆ ಅಪ್ಪರ್ ಟ್ರ್ಯಾಕ್ಟ್ಸ್ ಕಾಂಪ್ಲಿಕೇಟೆಡ್ ಅಂದರೆ ಕಿಡ್ನಿ, ಯೂರೆಟರ್, ಅದ್ರಲ್ಲಿ ಪ್ರಾಬ್ಲಮ್ ಅಂದರೆ ದೊಡ್ಡದಾಗತ್ತೆ. ಯಾಕಂದರೆ ಪ್ರತಿ ಸತಿ ಇನ್ಫೆಕ್ಷನ್ ಆದಾಗ ಅಲ್ಲಿ ಕಲೆಗಳು ಬೀಳುತ್ತೆ, ಅಂದರೆ ಇರೋ ಕಿಡ್ನಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಪ್ರತಿ ಸತಿ ಯೂರಿನ್ ಇನ್ಫೆಕ್ಷನ್ ಆದಾಗ ಕಿಡ್ನಿದಾದರೆ ತೊಂದರೆ ಆಗುತ್ತೆ. ಸೊ ಇದನ್ನು ಹೆಂಗೆ ಕಂಡುಹಿಡಿಯೋದು? ಅದು ಸಿಂಪಲ್. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಉಚ್ಚೆ ಮಾಡಿದಾಗ ಉರಿತಾರೆ, ಸ್ವಲ್ಪ ಯೂರಿನಲ್ಲಿ ವಾಸನೆ ಬರುತ್ತೆ, ಆಯಿತಾ? ಅಂಥ ಈ ಮಕ್ಕಳಿಗೆ ಬರೀ ಸಿಂಪಲ್ ಆಗಿರೋಂಥ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಅಂದರೆ ಸಿಂಪಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದು ಸಿಂಪಲಾಗಿ ಯೂರಿನ್ ಟೆಸ್ಟ್ ಮಾಡಿ ಅದಕ್ಕೆ ಏನು ಬೇಕಾಗ ಕಾಮನಾಗಿ ಯೂಸ್ ಮಾಡೋ ಆ್ಯಂಟಿಬಯೋಟಿಕ್ಸು ನಿಮ್ಮ ಡಾಕ್ಟರ್ ಕೊಡ್ತಾರೆ, ಸರಿ ಹೋಗುತ್ತೆ. ಆದರೆ ಕಾಂಪ್ಲಿಕೇಟೆಡ್ ಡ್ಯೂಟಿ ಅಂತ ಹೇಳಿದಾಗ ಕಿಡ್ನೀಸು ಅಂದರೆ ಮೂತ್ರಪಿಂಡ ಯಾವಾಗ ಇನ್ಫೆಕ್ಟ್ ಆಗುತ್ತೆ ಅದು ತೊಂದರೆ ಆಗುತ್ತೆ. ಅಂಥ ಮಕ್ಕಳು ಹೆಂಗೆ ಕಂಡುಹಿಡಿಯೋದು? ಅದಕ್ಕೆ ಒಂದು, ಮಗುಗೆ ಯೂರಿನ್ ಇನ್ಫೆಕ್ಷನ್ ಜೊತೆಗೆ ಫೀವರ್ ಬರೋದು, ಜ್ವರ ಬರೋದು. ಜ್ವರದ ಜೊತೆಗೆ ಯೂರಿನ್ ಇನ್ಫೆಕ್ಷನ್ ಬಂದರೆ ಅದಕ್ಕೆ ಕಿಡ್ನೀಸ್ ಇನ್ವಾಲ್ವ್ ಆಗೋ ಸಾಧ್ಯತೆಗಳು. ಜೊತೆಗೆ ಜ್ವರದ ಜೊತೆಗೆ ಚಳಿ ನಡ್ಕ ಬಂದರೆ ಮಕ್ಕಳಿಗೆ ಅದ್ರ ಜೊತೆಗೆ ಕಿಡ್ನೀಸ್ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇದೆ. ಜೊತೆಗೆ ಮಗುಗೆ ಎಷ್ಟು ಮಟ್ಟಿಗೆ ಸಿವಿಯರ್ ಇದೆ, ಸಮ್ಟೈಮ್ಸ್ ಮಗು ಹಾಸ್ಪಿಟಲೈಸ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ಮತ್ತು ಈ ಪ್ರಾಬ್ಲಮ್ಸ್ ಎಲ್ಲ 1 ವರ್ಷಕ್ಕಿಂತ ಮಿಗಿಲಾದ ಮಕ್ಕಳು, 1 ವರ್ಷಕ್ಕೆ ಒಳಗೆ ಇರೋ ಮಕ್ಕಳಿಗೆ ಇಷ್ಟೆಲ್ಲ ಸೀರಿಯಸ್ಸಾಗಿ ಗೊತ್ತಾಗ್ಬೋದು. ಸಮ್ಟೈಮ್ಸ್ ಬರೀ ಬೇದಿ ಥರ ಆಗ್ಬೋದು, ಅಂದರೆ ನಾರ್ಮಲ್ ಆಗಿರೋದಕ್ಕೆ ಬದಲು ಬೇರೆ ಬೇರೆ ಕಾಯಿಲೆಗಳ ಥರ ಕಾಣಿಸ್ಕೋಬೋದು. ಅದ್ರ ಜೊತೆಗೆ ಕಿಡ್ನಿಲಿ ಅಲ್ಟ್ರಾಸೌಂಡಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ, ಇಲ್ಲ ಮಗು ಗರ್ಭದಲ್ಲಿದ್ದಾಗ ಕಿಡ್ನಿ ಅಂತ ಹೇಳಿದ್ರೆ ಮೂತ್ರಪಿಂಡ ಮತ್ತು ಮೂತ್ರಪಿಂಡದ ಕೆಳಗೆ ಬರೋಂಥ ಟ್ಯೂಬ್ ಯೂರೇಟರ್ ಅಂತ ಹೇಳೋಂಥದ್ದಲ್ಲಿ ಎಲ್ಲ ಊತ ಆಯಿತು ಅಂದರೆ ಆ ಮಕ್ಕಳಿಗೆ ರಿಫ್ಲೆಕ್ಸ್ ಇರೋ ಪ್ರಾಬ್ಲಮ್ ಸಾಧ್ಯತೆಗಳಿದೆ. ಈ ಕಾಂಪ್ಲಿಕೇಟೆಡ್ UTI ಅಂದರೆ ಯೂರಿನ್ ಇನ್ಫೆಕ್ಷನ್ ಜೊತೆ ಜ್ವರ ಬಂದರೆ ಅದಕ್ಕೆ ನೀವು ಸೀರಿಯಸ್ ಆಗಿ ತೊಗೋಬೇಕು. ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಕಾರಣ ಇಲ್ಲದೆ ಅಂತ ಜ್ವರ ಬರೋದು. ಅಂದರೆ ಮಕ್ಕಳಿಗೆ ಸಾಧಾರಣವಾಗಿ ಏನಾಗುತ್ತೆ, ಇವಾಗ ನೀವು ಇಂಜೆಕ್ಷನ್ ಕೊಡಿಸಿದ್ರೆ, ವ್ಯಾಕ್ಸಿನೇಷನ್ ಕೊಟ್ಟಾಗ ಫೀವರ್ ಬರೋದು, ಇಲ್ಲ ಯೂರಿನ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದರೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗಿ ಬರೋವಂಥದ್ದು, ಲಿವರಲ್ಲಿ ಇನ್ಫೆಕ್ಷನ್ ಆಗೋದು, ಟೈಫಾಯ್ಡ್ ಕಲ್, ಅಂದರೆ ಏನೋ ಕಾರಣದ ಜೊತೆ ಜ್ವರ ಬಂದರೆ ಪ್ರಾಬ್ಲಮ್ ಇಲ್ಲ. ಏನು ವಿನಾಕಾರಣ ನಿಮ್ಗೆ ಗೊತ್ತಾಗದೇ ಇರೋಂಥ ಕಾರಣ ಗೊತ್ತಾಗದೇ ಮಗು ಫೀವರ್, ಹೈ ಗ್ರೇಡ್ ಫೀವರ್ ಬಂತು ಅಂದರೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗಿ ಸಾಧ್ಯತೆಗಳಿದೆ. ಅಂಥ ಮಕ್ಕಳಿಗೆ ಪ್ಲಸ್ ನಾನು ಆವಾಗಲೇ ಹೇಳಿದಾಗೆ ಯೂರಿನ್ ಇನ್ಫೆಕ್ಷನ್ ಜೊತೆಗೆ ಫೀವರು, ಚಳಿ ನಡ್ಕ ಬಂದ ಮಕ್ಕಳಿಗೆ ಖಂಡಿತ ಫರ್ದರ್ ಟೆಸ್ಟ್ ಮಾಡಲೇಬೇಕಾಗತ್ತೆ, ನಿಪುಣರ ಹತ್ರ ಹೋಗ್ಬೇಕು. ಅವುಗಳಲ್ಲಿ ನಾವು ಅದ್ರ ಒಳಗೆ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀವಿ. ಅಂದರೆ ಫಸ್ಟು ರೆಗ್ಯುಲರ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ, ಅದರಲ್ಲಿ ನಿಮಗೆ ಮೂತ್ರಪಿಂಡದಲ್ಲಿ ಟ್ಯೂಬಿಂದ ಏನಂತ ಹೇಳ್ತೀವಿ, ಅದು ಥೈಲಿ ಅಂತ ಹೇಳೋವಂಥದ್ದು, ಈ ಅಂಗಗಳಲ್ಲಿ ಏನೋ ಬ್ಲ್ಯಾಡ್ರಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಗೊತ್ತಾಗುತ್ತೆ. ಆದರೆ ಇದರಲ್ಲೇನೋ ಮೇಜರ್ ಇದ್ದರೆ ನಮ್ಮ ಡಾಕ್ಟ್ರು ಸರ್ಜನ್ ಹತ್ರ ಕಳಿಸ್ಕೊಡ್ತಾರೆ, ಅದಕ್ಕೆ ಏನು ಮಾಡಬೇಕು ಅಂತ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಎರಡನೇ ಕಾರಣ, ಕೆಲವು ಸತಿ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದರೂ ಕೂಡ ಮುಖ್ಯವಾಗಿ ಕಾರಣ ನಮ್ಗೇನು ಮಾಡ್ತೀವಿ, ಯೂರಿನ್ ನಾರ್ಮಲಾಗಿ ಒಂದೇ ದಿಕ್ಕಲ್ಲಿ ಬರುತ್ತೆ, ಅಂದರೆ ಕಿಡ್ನಿಯಿಂದ ಯೂರಿಟ್ರಿಂದ ಬ್ಲ್ಯಾಡ್. ಕೆಲವು ಸತಿ ಅದು ದಿಕ್ಕು ಬದಲಾಯಿಸ್ಕೊಂಡು ಕೆಳಗಿಂದ ಮೇಲಕ್ಕೆ ಹೋಗೋ ಸಾಧ್ಯತೆಗಳಿದೆ. ಅದಾದರೆ ರಿಫ್ಲಕ್ಸ್ ಅಂತ ಹೇಳ್ತೀವಿ. ಅಂಥ ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಸರ್ವೇ ಸಾಧಾರಣ. ಪದೇ ಪದೇ ಬರ್ಬೋದು, ಫೀವರ್ ಬರ್ಬೋದು, ಚಳಿ ನಡ್ಕ ಬರ್ಬೋದು. ಇಂಥ ಮಕ್ಕಳಿಗೆ ನಾವು ಟ್ರೀಟ್ಮೆಂಟು 2 ಥರ ಕೊಡಬೇಕಾಗುತ್ತೆ. ಒಂದು, ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ, ಮತ್ತು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋಕ್ಕೆ. ಪರ್ಟಿಕ್ಯುಲರ್ಲಿ ಮುಖ್ಯವಾಗಿ ಈ ಮಕ್ಕಳು 1 ವರ್ಷಕ್ಕಿಂತ ಒಳಗಿರೋ ಮಕ್ಕಳು ಮತ್ತು 2 ವರ್ಷಕ್ಕಿಂತ ಒಳಗಿರೋ ಮಕ್ಕಳಿಗೆ ನಾವು ಲಾಂಗ್ ಟರ್ಮಲ್ಲಿ, ಅಂದರೆ 1 ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ನಾವು ಆ್ಯಂಟಿಬಯೋಟಿಕ್ಸು ಇನ್ಫೆಕ್ಷನ್ ಆಗದೇ ಇರೋಕ್ಕೆ ಅಂತ ನಾವು ಕೊಡ್ತೀವಿ. ಯಾಕೆ? ಈ ಮಕ್ಕಳಲ್ಲಿ 1 ವರ್ಷದಿಂದ ಒಳಗಿರೋ ಮಕ್ಕಳಿಗೆ ಕಿಡ್ನಿ ಅಂತ ಹೇಳೋಂಥ ಮೂತ್ರಪಿಂಡ ಏನಾಗುತ್ತೆ, ಅದು ಸಸೆಪ್ಟಿಬಲ್, ಅದು ಸಣ್ಣ ಇನ್ಫೆಕ್ಷನ್ ಆದರೂ ಗಾಯಗಳು ಹೆಚ್ಚಾಗಿ ಬೀಳುತ್ತೆ. 2ನೇ ವರ್ಷದಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಮಗು ಕಿಡ್ನಿ ಸ್ವಲ್ಪ ದೊಡ್ಡದಾಗುತ್ತೆ. ಲೈಕ್ ನಮಗೂ ನಿಮಗೂ ಯೂರಿನ್ ಇನ್ಫೆಕ್ಷನ್ ಆದರೂ ಕೂಡ ಕಿಡ್ನಿ ಅಷ್ಟು ಮಟ್ಟಿಗೆ ಅಫೆಕ್ಟ್ ಆಗಲ್ಲ. ಸೊ ಮೊದಲನೇ 2 ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಆ ಥರ ಮಕ್ಕಳು ನಾವು ಕೊಡಬೇಕಾಗುತ್ತೆ ಯೂರಿನ್ ಟ್ರ್ಯಾಕ್ ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ, ಅದು ಕೊಡಬೇಕಾಗುತ್ತೆ. ಮುಖ್ಯವಾದಾಗಿ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಾದ್ದು, ಈ ಹೇಳಿದಂಗೆ ರಿಫ್ಲೆಕ್ಸ್, ಯೂರಿನ್ ವಾಪಸ್ ಹೋದರೂ ಸರಿ, ಇಲ್ಲ ಕಿಡ್ನಿಲಿ ಮೂತ್ರಾಂಗದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ತಪ್ಪಾಯಿತು, ಡೂಪ್ಲೆಕ್ಸ್ ಇತ್ತು, 2 ಕಿಡ್ನಿ ಇದೆ, ಇಲ್ಲ ಒಂದೇ ಕಿಳಿ ಸೀಳಾಗ್ಬಿಟ್ಟಿದೆ, ಆ ಥರ ತೊಂದರೆ ಆದರೂ ಭಯ ಪಡಬೇಕಾಗಿಲ್ಲ. ಆ ಮಕ್ಕಳಿಗೆ ಅದರಲ್ಲಿ 95% ಮಕ್ಕಳಿಗೆ ಆಪ್ರೇಷನ್ ಬೇಕಿಲ್ಲ.
ಅದರ ಆಪ್ರೇಷನ್ ಬೇಕೋ ಬೇಡ ಡಿಸೈಡ್ ಮಾಡೋಕ್ಕೆ ನೀವು ಸರ್ಜನ್ ಹತ್ರ ಹೋಗಬೇಕಾಗುತ್ತೆ. ಸಾಧಾರಣವಾಗಿ ಮಕ್ಳಿಗೆ ಇನ್ಫೆಕ್ಷನ್ ಇದ್ದಂದ್ರೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ನಾನು ಹೇಳ್ದಂಗೆ ಪ್ರಿವೆಂಟಿವ್ ಡೋಸ್ ಕೆಲವು ಮಕ್ಕಳು ಕೊಡಬೇಕಾಗುತ್ತೆ, ಎಲ್ಲ ಮಕ್ಳಿಗೆ ಬೇಕಿಲ್ಲ. ಸೊ ಮುಂದಿನ ಸತಿ ನಿಮ್ಮ ಮಗುಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ನೀವು ಹೇಳಿದ್ರೋ, ಸಸ್ಪೆಕ್ಟ್ ಮಾಡಿದ್ರೋ, ಇಲ್ಲ ಡಾಕ್ಟ್ರ್ ಹೇಳಿದ್ರೋ ಭಯ ಪಡಬೇಕಾಗಿಲ್ಲ. ಇವಾಗ ಹೇಳಿದಂಗೆ ಸೂಕ್ತವಾಗಿ ಸಲಹೆ ಪಡೆದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಕೊಡಬೇಕು. ಧನ್ಯವಾದ.